ಅದು ರ್ಯಾಪಿಡ್ ಗಡಿಬಿಡಿ ಜೋರಾಗಿ ಬೆಳೆದು ನೋಡಿದಾಗ ಸಹಜವಾಗಿ ಈ ಎಲ್ಲ ಯುವಕರು ಬಿ ಜೆ ಪಿಯಿಂದ ಮತ್ತು ಮೋದಿಯವರಿಂದ ಮತ್ತು ಅದೇ ಕಾಲಕ್ಕೆ ನಮ್ಮ ಮೋಹನ್ ಭಾಗವತ್ ದೂರ ಸೇರ್ತಾ ಇದ್ದಾರೆ, ದೂರ ಹೋಗ್ತಾ ಇದ್ದಾರೆ ಅನ್ನೋಂಥ ಮಾತು ನಿನ್ನಿಂದ ಪ್ರಯಾಗರಾಜರು ಸ್ಪಷ್ಟವಾಗಿ ಸಂದೇಶ ಕೊಟ್ಟರು. ಮತ್ತು ನಿಮಗೆ ಗೊತ್ತಿರಲಿ, ಉತ್ತರ ಪ್ರದೇಶ ಮತ್ತು ಬಿಹಾರದಲ್ಲಿ ಯುವಕರು ಹೆಚ್ಚು ಕಡಿಮೆ, ಅದರಲ್ಲೂ ಉತ್ತರ ಪ್ರದೇಶದಲ್ಲಿ ಹೆಚ್ಚು ಕಡಿಮೆ 5 ರಿಂದ 6 ಕೋಟಿ ಇವತ್ತಿನ ಯುವಕರಿದ್ದಾರೋ ಅಂತ ಒಂದು ಮಾತು ಬರ್ತದೆ. ಯಾಕಂದರೆ 11 ಕೋಟಿ ಜನಸಂಖ್ಯೆ ಇದೆ, ಅದರಲ್ಲಿ 6 ಕೋಟಿವರೆಗೆ ಹೆಚ್ಚು ಕಡಿಮೆ ಅಲ್ಲಿ ಈ ಯಂಗ್ ಜನರೇಷನ್ 14 ರಿಂದ 29 ವಯಸ್ಸಿನವರು. ಇದರಲ್ಲಿ ಎಲ್ಲರೂ ಇದ್ದಾರೆ. ಇದರಲ್ಲೇ ಮೇಲ್ಜಾತಿಯವರಿದ್ದಾರೆ, ಕೆಳಜಾತಿಯವರಿದ್ದಾರೆ, ಅದೇ ಕಾಲಕ್ಕೆ ಆದಿವಾಸಿಗಳಿದ್ದಾರೆ, ಅದೇ ಕಾಲಕ್ಕೆ OBC ಜನ ಇದ್ದಾರೆ, ಹಿಂದುಳಿದವರು ಎಲ್ಲರೂ ಕೂಡಿದ್ದಾರೆ ನಿನ್ನೆ ಈ ಫಂಕ್ಷನ್ದಲ್ಲಿ. ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಎಲ್ಲ ಜನ ಬಂದು ಕೂಡ್ಕೊಂಡು ಅವರಿಗೆಲ್ಲ ಪರಿಹಾರ ಬೇಕಾಗಿದೆ, ನಮ್ಮ ಉದ್ಯೋಗಗಳು ಬೇಕಾಗಿದ್ದಾವೆ, ಲೀಕ್ ಆಗದಂತಹ ಎಕ್ಸಾಮ್ಗಳು ನಡೀಬೇಕು ಅನ್ನೋದು ನಾವು ಬಯಸ್ತಾ ಇದ್ದಾರೆ. ಹೀಗಾಗಿ ಒಂದು ದೊಡ್ಡ ಪ್ರವಾಹ ವಿದ್ಯಾರ್ಥಿ ಪ್ರವಾಹ ಬಂದಿದೆ ಅಂದಾಗ ಸಹಜವಾಗಿ ಮೋದಿ ಮತ್ತು ಶಾರ್ ಅವರಿಗೆ ಜೊತೆಗೆ ಮೋಹನ್ ಭಾಗವತರಿಗೆ ಇದು ಗಾಬರಿಗೊಳಿಸುವ ವಿಷಯ ಆಗಿರೋದು. ಅದಕ್ಕಾಗಿ ಇವತ್ತು ನಿಧಾನಕ್ಕೆ ನಮ್ಮ ಏನಪ್ಪ ಅಂತಂದ್ರೆ ಮೋಹನ್ ಭಾಗವತರಾಗಿರ್ಬೋದು, ಈಗಂತೂ ರೀಲ್ ಮಾಡಿ ಬಿಡ್ತಾ ಇದ್ದಾರೆ ನಮ್ಮ ಮೋದಿಯವರು. ರೀಲ್ ಮಾಡಿ ನಾವು ಜನ ಅಥವಾ ವಿದ್ಯಾರ್ಥಿಗಳ ಪರ ಇದ್ದೀವಿ, ವಿದ್ಯಾರ್ಥಿಗಳು ಹೆಚ್ಚಿನ ತೋರಿಸ್ಬೇಕು, ಪ್ರಗತಿ ತೋರಿಸಲಿ, ಹೆಲ್ತ್ ಆಗಿರೋಂಥ ಶಿಕ್ಷಣ ಕೊಡ್ಬೇಕಂತ ಮಾಡ್ತಾಯಿದ್ದೀವಿ. ಹೀಗೆ ಅಲ್ಲೇ ಮಾತು ಶುರು ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳ, ಅದರಲ್ಲೂ ಯುವಕರ ಪರವಾಗಿ ಮಾತಾಡುವಂಥದ್ದು. ಇವಾಗ ಯುವಕರು ಇವರನ್ನು ಕೇಳ್ತಾ ಇದ್ದಾರೆ, ನೀವು 12 ವರ್ಷದಲ್ಲೇ ನಮಗೆ ಎಷ್ಟು ಉದ್ಯೋಗಗಳನ್ನು ಕೊಟ್ರಿ, ಏನು ಮಾಡಿದ್ರಿ, ಎಷ್ಟು ಎಕ್ಸಾಮ್ ಲೀಕ್ ಆಗೋದು ತಪ್ಪಿಸಿದ್ರಿ ಅಂತ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕೋ ಏನೋ ಒಂದಿಷ್ಟು ಲೇಟ್ ಆಯಿತು ನಾವು ಮೋದಿ ಅವರು ಈ ವಿಷಯದಲ್ಲಿ ತಪ್ಪು ಮಾಡಿದ್ರೇನೋ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಇವತ್ತಿನ ಈ ದೇಶದ ಯುವಕರು ಅವ್ರಿಗೆ ಉದ್ಯೋಗ ಬೇಕಾಗಿದೆ, ಉದ್ಯೋಗ ಇಲ್ಲ. ಈಗ ಅವ್ರು ಬೇಕಾಗಿದ್ದು ಉದ್ಯೋಗ, ಯಾರ ಮಾತು ಬೇಕಾಗಿಲ್ಲ. ಯಾವುದೇ ಬಂಡಲ್ ಮಾತಾಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಅವು ಯಾವ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿದ್ದು ಉದ್ಯೋಗ ಕೊಡ್ರಿ ನಮಗೆ ಅಂತ ಮಾತ್ರ ಬೇಡ್ತಾ ಇದ್ದಾರೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ನಿನ್ನೆ ನಡೆದಂತಹ ಪ್ರಯಾಗರಾಜದ ಈ ಒಂದು ದೊಡ್ಡ ಫಂಕ್ಷನ್, ಈ ಒಂದು ಜಂಜಿಗಳ, ಅದು ಕೇವಲ ಯುವಕರು ಅದು ಮತ್ತು ಬಂದು ಮಾತಾಡಿದವರು ನೋಡಿದಾಗ, ಅವರು ಮಾತಾಡೋದ ಶೈಲಿ ರಭಸ ನೋಡಿದಾಗ ಅವರಿದ್ದಂಥವ್ರು ಮೋದಿಯವ್ರ ಕಡೆ ಸರಿತಾರೆ ಇವರು. ಒಂದು ವೇಳೆ ಈ ಊಹಿಸಿದಂಗೆ ಈಗ ಅನೇಕ ತಜ್ಞರು, ರಾಜಕೀಯ ತಜ್ಞರು, ಅರ್ಥತಜ್ಞರು ಎಲ್ಲರೂ ಮಾತಾಡ್ತಾ ಇದ್ದಾರೆ. ನಿನ್ನೆ ನಡೆದಂಥ ಪ್ರಯಾಗರಾಜದ ಈ ಒಂದು ದೊಡ್ಡ ಫಂಕ್ಷನ್ ನಿಶ್ಚಿತವಾಗಿಯೂ ಏನಪ್ಪ ಅಂತಂದ್ರೆ ಆಡಳಿತಾರೂಢ ಪಕ್ಷ, ಅದರಲ್ಲೂ ಇನ್ನು